ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಈಗ ಅರ್ಜಿಯನ್ನು ಕರೆದಿದ್ದಾರೆ. ಯಾವ ಯಾವ ಹುದ್ದೆಗಳು ಖಾಲಿ ಇದ್ದಾವೆ, ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಪ್ರಾರಂಭದ ದಿನಾಂಕ ಏನು, ಕೊನೆಯ ದಿನಾಂಕ ಏನು, ಕ್ವಾಲಿಫಿಕೇಷನ್ ಏನಾಗಿರ್ಬೇಕು, ಏಜ್ ಎಷ್ಟಿರಬೇಕು, ಸ್ಯಾಲ್ರಿ ಎಷ್ಟಿದೆ, ಇದು ಆಫ್ಲೈನಾ ಅಥವಾ ಆನ್ಲೈನಾ, ಫುಲ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ನೋಡಿ. ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತವೆ. ಈ ಒಂದು ವಿಡಿಯೋಗೆ ನಾನು 50 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ. ಲೈಕ್ ಮಾಡಿದ್ರಾ? ಲೈಕ್ ಮಾಡಿ ಗುರು. ಲೈಕ್ ಮಾಡಿದ್ರಾ? ಬನ್ನಿ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಖಾಲಿ ಇರುವಂತಹ ಟೆಕ್ನಿಕಲ್ ಪ್ರೋಗ್ರಾಮರ್ ಹುದ್ದೆಗೆ ಈಗ ಅರ್ಜಿಯನ್ನು ಕರೆದಿದ್ದಾರೆ. ಕೊಡಗು ಜಿಲ್ಲಾಧಿಕಾರಿಗಳ ಕಚೇರಿಯ ಚುನಾವಣಾ ಶಾಖೆಯಲ್ಲಿ ಖಾಲಿ ಇರುವಂತಹ ಜಿಲ್ಲಾ ಟೆಕ್ನಿಕಲ್ ಪ್ರೋಗ್ರಾಮರ್ ಹುದ್ದೆಗೆ ಈಗ ಅರ್ಜಿಯನ್ನು ಕರೆದಿದ್ದಾರೆ. ಇದು ಒಂದು ಗುತ್ತಿಗೆಯ ಆಧಾರದ ಮೇಲೆ ನಿಮಗೆ ನೇಮಕಾತಿಯನ್ನು ಮಾಡಿಕೊಳ್ತಾರೆ. ಈ ಒಂದು ಹುದ್ದೆಗೆ ನೀವು ಆಫ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ನಾನು ಹೇಳುವಂತಹ ವಿಳಾಸಕ್ಕೆ ಹೋಗಿ ನೀವು ಆಫ್ಲೈನ್ ಅರ್ಜಿಯನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. https://kodugu.nic.in ಹೋಗಿ ನೀವು ಅಪ್ಲಿಕೇಶನ್ ಫಾರಮನ್ನು ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬಹುದು. ಈ ಒಂದು PDF ನಿಮಗೇನಾದರೂ ಬೇಕಾಗಿತ್ತಪ್ಪ ಅಂತಂದರೆ ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಆ ಚಾನಲ್ ಲಿಂಕನ್ನು ಜಸ್ಟ್ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಈ ಒಂದು PDF ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಇದರಲ್ಲಿ ಅಪ್ಲಿಕೇಶನ್ ಫಾರ್ಮ್ಯಾಟ್ ಕೂಡ ಇದೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ನೀಟಾಗಿ ಫಿಲಪ್ ಮಾಡಿ ಅಗತ್ಯ ದಾಖಲಾತಿಗಳೊಂದಿಗೆ ನೀವು ಪೋಸ್ಟ್ ಮಾಡಬೇಕಾಗಿರುತ್ತೆ. ಒಂದೊಂದಾಗೆ ಫುಲ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈಗ ಕಚೇರಿಯ ವಿಳಾಸ ಬಂದು ಜಿಲ್ಲಾಧಿಕಾರಿಗಳ ಕಚೇರಿ ಕೊಡಗು ಜಿಲ್ಲೆ ಮಡಿಕೇರಿ. ಹುದ್ದೆ ಹೆಸರು ಬಂದು ಜಿಲ್ಲಾ ಟೆಕ್ನಿಕಲ್ ಪ್ರೋಗ್ರಾಮರ್ ಅಂತಂದೇಳಿ. ಎಷ್ಟು ಹುದ್ದೆಗಳಿದಾವಪ್ಪ ಅಂತಂದರೆ ಒಂದು ಹುದ್ದೆ ಇಲ್ಲಿ ಖಾಲಿ ಇದೆ. ನೆಕ್ಸ್ಟ್ ಈ ಒಂದು ಹುದ್ದೆಗೆ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂತಂದರೆ BE ಆರ್ BTech ಆರ್ BCA ಆರ್ MCA. ಇದರೊಳಗಡೆ ಸ್ಟ್ರೀಮ್ ಕೂಡ ಕೇಳಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ಆರ್ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಆರ್ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಟೆಲಿಕಾಮಲ್ಲಿ ನೀವು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಇಲ್ಲಿ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ, ಅಂದರೆ ಅನುಭವವನ್ನು ಕೇಳಿದ್ದಾರೆ. ಯಾವುದಾದ್ರೂ ಒಂದು ಸರ್ಕಾರಿ ಕಚೇರಿಯಲ್ಲಿ ಅಥವಾ ಕಂಪನಿಗಳಲ್ಲಿ ಅಥವಾ ಸಂಸ್ಥೆಗಳಲ್ಲಿ ಕನಿಷ್ಠ 2 ವರ್ಷಗಳ ಎಕ್ಸ್ಪೀರಿಯನ್ಸನ್ನು ನೀವು ಹೊಂದಿರಬೇಕಂತಂದೇಳಿ ಕೇಳಿದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಬಂದು 5/3/2025 ಕೊನೆಯ ದಿನಾಂಕ ಆಗಿರುತ್ತೆ. ಆದಷ್ಟು ಬೇಗ ಎಲ್ಲರೂ ಕೂಡ ಅಪ್ಲಿಕೇಶನನ್ನು ಹಾಕೋದಕ್ಕೆ ಶುರು ಮಾಡಿ. 5/3/2025 ಸಂಜೆ 5:30 ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಇದೊಂದು ಆಫ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಈ ಒಂದು ಹುದ್ದೆಗೆ ಏಜ್ ಎಷ್ಟಿರಬೇಕಪ್ಪ ಅಂತಂದರೆ 18 ವರ್ಷದಿಂದ 40 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ಒಂದು ಹುದ್ದೆಗೆ ಸ್ಯಾಲ್ರಿ ಎಷ್ಟಿದೆಪ್ಪ ಅಂತಂದರೆ 30,053 ರೂಪಾಯಿವರೆಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಎಲ್ಲ ತೆರಿಗೆ ಹಾಗೂ ಇತ್ಯಾದಿ ಕಡಿತಗೊಳಿಸಿ 30,053 ರೂಪಾಯಿ ಸ್ಯಾಲ್ರಿ ನಿಮಗೆ ಪ್ರತಿ ತಿಂಗಳು ಕೊಡ್ತಾ ಹೋಗ್ತಾರೆ. ಆದ್ದರಿಂದ ಈಗ ಆಲ್ಮೋಸ್ಟ್ ಆಲ್ ಏಪ್ರಿಲ್ ಮೇ ಒಳಗಡೆ ಕಾಲ್ಫಾರ್ಮ್ ಆಗುವ ಸಾಧ್ಯತೆಗಳಿದ್ದಾವೆ. ಗೌರ್ಮೆಂಟ್ ಜಾಬ್ಸ್ ಎಲ್ಲ ಏಪ್ರಿಲ್ ಆರ್ ಮೇಯಲ್ಲಿ ಕಾಲ್ಫಾರ್ಮ್ ಆಗುವ ಚಾನ್ಸಸ್ಗಳು ಬಹಳ ಇದೆ. ಆದ್ದರಿಂದ ಈಗ ಒಳ ಮೀಸಲಾತಿ ನಡೀತಾ ಇರೋದ್ರಿಂದ ಕಾಲ್ಫಾರ್ಮ್ ಆಗೋದು ತುಂಬ ಕಷ್ಟ. ಆದ್ದರಿಂದ ನೀವು ಸಿಕ್ಕಿರುವಂತಹ ಕೆಲಸಗಳನ್ನು ನೀವು ಮಾಡ್ತಾ ಹೋಗಿ, ಆಮೇಲೆ ಗೌರ್ಮೆಂಟ್ ಜಾಬ್ಗೆ ನೀವು ಟ್ರೈ ಮಾಡ್ತಾ ಹೋಗಿ. ಸುಮ್ಮನೆ ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟನ್ನು ಮಾಡೋಕ್ಕೆ ಹೋಗಬೇಡಿ. ಆದ್ದರಿಂದ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಬಂದಿರುವಂತಹ ಹಣದಲ್ಲಿ ನೀವು ಮುಂದಿನ ತಯಾರಿಯನ್ನು ಶುರು ಮಾಡ್ಕೊಳ್ಳಿ. ಇಲ್ಲಿ ಕೆಲವೊಂದು ಷರತ್ತುಗಳನ್ನು ಕೊಟ್ಟಿದ್ದಾರೆ, ಅವೆಲ್ಲವನ್ನು ಕೂಡ ನೀವು ಪೂರ್ಣಗೊಳಿಸಬೇಕಾಗುತ್ತೆ. ಭಾರತೀಯನಾಗಿರತಕ್ಕದ್ದು, ಮತ್ತು ವಯೋಮಿತಿ 18ರಿಂದ 40 ವರ್ಷದೊಳಗೆ ಇರುವಂಥದ್ದು, ಮತ್ತು ಅಭ್ಯರ್ಥಿಗಳು ದೈಹಿಕವಾಗಿ ಆರೋಗ್ಯವಂತರಾಗಿರ್ಬೇಕು, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿರ್ಬೇಕು ಅಂತಂದೇಳಿ ಕೇಳಿದ್ದಾರೆ. ಮತ್ತು ಅಭ್ಯರ್ಥಿಯು ಯಾವುದೇ ಕ್ರಿಮಿನಲ್ ಮೊಕದ್ದಮೆಯಲ್ಲಿ ಭಾಗಿಯಾಗಿರತಕ್ಕದ್ದಲ್ಲ ಅಂತಂದೇಳಿ ಅವರು ಕೊಟ್ಟಿದ್ದಾರೆ. ಮತ್ತು
1 ವರ್ಷಕ್ಕೆ ಮಾತ್ರ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲಾಗುವುದು ಅಂತಂದೇಳಿ ಹೇಳಿದರೆ, ಅವರಿಗೆ ಏನಾದರೂ ಒಂದು ವೇಳೆ ನಿಮ್ಮ ಕೆಲಸ ಇಷ್ಟವಾದರೆ ಕಂಟಿನ್ಯೂ ಕೂಡ ಮಾಡ್ತಾರೆ. ಈಗ 1 ವರ್ಷ ಅಂತಾನೆ ಹೇಳಿದರೆ 1 ವರ್ಷ ಆದಮೇಲೆ ತೆಗೆದು ಬಿಡ್ತಾರೆ ಅಂತಂದೇಳಿ ಭಯ ಪಡುವ ಅವಶ್ಯಕತೆ ಇಲ್ಲ. ಫಸ್ಟ್ 1 ವರ್ಷ ನೀವು ಹೆಂಗೆ ಮಾಡ್ತಿರೋ ಕೆಲಸ ಅಂತಂದೇಳಿ ನೋಡ್ತಾರೆ. ಅದರ ಮುಖ್ಯವಾಗಿ ನೆಕ್ಸ್ಟ್ ಕೂಡ ಅದೇ ರೀತಿಯಾಗಿ ಮಾಡಿ ಅಂತಂದೇಳಿ ಕೂಡ ನಿಮಗೆ ಕ್ಯಾರಿ ಫಾರ್ವರ್ಡ್ ಮಾಡುವ ಸಾಧ್ಯತೆ ಇದೆ. ಆದ್ದರಿಂದ ಯಾರು ಕೂಡ ಭಯ ಪಡುವ ಅವಶ್ಯಕತೆ ಇಲ್ಲ. ಇಲ್ಲಿ ಅಂತಿಮ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವ ಪೂರ್ವದಲ್ಲಿ ಯಾವುದೇ ಕಾರಣ ನೀಡದೆ ಈ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದೂಡುವ ಅಥವಾ ರದ್ದುಗೊಳಿಸುವ ಸಂಪೂರ್ಣ ಹಕ್ಕನ್ನು ಈ ಪ್ರಾಧಿಕಾರ ಹೊಂದಿರುತ್ತದೆ ಅಂತಂದೇಳಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಆಮೇಲೆ ಹೆಚ್ಚಿನ ಮಾಹಿತಿಗಾಗಿ ಮೇಲಿನ ಕಚೇರಿ ವಿಳಾಸಕ್ಕೆ ಕಚೇರಿ ಸಮಯದಲ್ಲಿ ಭೇಟಿ ನೀಡಿ ಮಾಹಿತಿಯನ್ನು ಪಡೆಯಬಹುದಾಗಿದೆ ಅಂತಂದೇಳಿ ಹೇಳಿದ್ದಾರೆ. ಅದಾದ ನಂತರ ಅಭ್ಯರ್ಥಿಯ ಸ್ವವಿವರ ಅಂತ ಕೇಳಿದರೆ 10ನೇ ತರಗತಿ ಅಂಕಪಟ್ಟಿ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಮಾಣ ಪತ್ರಗಳು ಮತ್ತು ನೇಮಕಾತಿ ಆದೇಶಗಳನ್ನು, ಅನುಭವ ಪ್ರಮಾಣ ಪತ್ರಗಳು, ಒಂದು ಭಾವಚಿತ್ರ, ಆಧಾರ ಜೆರಾಕ್ಸ್ ಪ್ರತಿಯನ್ನು ಅರ್ಜಿಯೊಂದಿಗೆ ದೃಢೀಕರಿಸಿ ಲಗತ್ತಿಸಿ ಕೊನೆಯ ದಿನಾಂಕದೊಳಗೆ ಮುದ್ದಾಮ್ ಅಥವಾ ನೋಂದಾಯಿತ ಅಂಚೆ ಮೂಲಕ ಸಲ್ಲಿಸುವುದು. ನಿಗದಿತ ದಿನಾಂಕ ಮತ್ತು ಸಮಯದ ನಂತರ ಬಂದ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ ಅಂತಂದೇಳಿ ಹೇಳಿದ್ದಾರೆ. ಇದೊಂದು ಆಫ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಆದ್ದರಿಂದ ಅವರು ಕೊಟ್ಟಿರುವಂತಹ ವಿಳಾಸಕ್ಕೆ ನೀವು ಬಿಫೋರ್ ನೀವು ಕಳಿಸ್ಬೇಕಾಗುತ್ತೆ. ಅವ್ರು ಹೇಳಿರುವಂತಹ ದಾಖಲಾತಿಗಳನ್ನೆಲ್ಲನೂ ತೆಗೆದುಕೊಂಡು ನೀವು ಪೋಸ್ಟ್ ಮಾಡಬೇಕಾಗುತ್ತೆ. ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಉಪಯುಕ್ತವಾಗಿದೆ. ಇಲ್ಲಿ ಅಪ್ಲಿಕೇಶನ್ ಫಾರಮ್ ಕೂಡ ಬಿಟ್ಟಿದ್ದಾರೆ. ಈ ಒಂದು PDF ಅಲ್ಲಿ ಅಪ್ಲಿಕೇಶನ್ ಫಾರಮ್ ಇರುತ್ತೆ. ನೀವೆಲ್ಲರೂ ಕೂಡ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ಜಸ್ಟ್ ಕ್ಲಿಕ್ ಮಾಡಿ ನೀವು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಈ ಒಂದು PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಫಾರ್ಮೆಟ್ ಕೂಡ ಇದರಲ್ಲಿದೆ. ಈ ಅಪ್ಲಿಕೇಶನ್ ಫಾರ್ಮೆಟ್ ನೀವು ತೆಗೆದುಕೊಂಡು ನೀಟಾಗಿ ಫಿಲಪ್ ಮಾಡಿ ಅವ್ರು ಹೇಳಿರುವಂಥ ದಾಖಲಾತಿಗಳನ್ನೆಲ್ಲನೂ ಅಟ್ಯಾಚ್ ಮಾಡಿ. ಇಲ್ಲಿ ನೋಡ್ರಿ, ಜಿಲ್ಲಾಧಿಕಾರಿಗಳ ಕಚೇರಿ, ಕೊಡಗು ಜಿಲ್ಲೆ, ಮಡಿಕೇರಿ 571201 ಈ ಒಂದು ವಿಳಾಸಕ್ಕೆ ನೀವು ಪೋಸ್ಟ್ ಮಾಡಬೇಕು, ಅಥವಾ ಡೈರೆಕ್ಟಾಗಿ ಹೋಗಿ ಕೂಡ ನೀವು ಸಬ್ಮಿಟ್ ಮಾಡಬಹುದು. ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಉಪಯುಕ್ತವಾಗಿದೆ. ಆದ್ದರಿಂದ ಈ ಒಂದು ವಿಡಿಯೋವನ್ನು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಮತ್ತು ಫ್ಯಾಮಿಲಿಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಕೂಡ ಗುಡ್ ಇನ್ಫಾರ್ಮೇಷನನ್ನು ನಾನು ನೀಡ್ತಾ ಇರ್ತೀನಿ. ಆದ್ದರಿಂದ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಗುಡ್ ಲಕ್, ಆಲ್ ದ ಬೆಸ್ಟ್.